ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್ ಮೈಸೂರು. ಎಂದಿನಂತೆ ಇವತ್ತಿನ ದಿವಸ ನಾನು ನಿಮಗೊಂದು ಹೊಸ ಖಾದ್ಯ, ಏನಪ್ಪ ಅದು, ಗುಂಡು ಬದನೆಕಾಯಿ ಮತ್ತು ಸಣ್ಣ ಈರುಳ್ಳಿ ಬಳಸಿ ಒಂದು ಹೈ ಕ್ಲಾಸ್ ಆಗಿರುವಂಥ, ನಮ್ಮ ನಾಡ ಭಾಷೆಯಲ್ಲಿ ಹೇಳಬೇಕು ಅಂತ ಅಂದರೆ ಒಂದು ಬದನೆಕಾಯಿ ಸಣ್ಣ ಈರುಳ್ಳಿ ಗೊಜ್ಜು. ಒಂದು ಲೆಕ್ಕಾಚಾರದ ಪಂಜಾಬಿ ಶೈಲಿಯ ಒಂದು ಖಾದ್ಯ. ಇದನ್ನು ಬೈಗನ್ ಮಸಾಲ ಅಂತಲೂ ಕರಿಬೋದು, ಮತ್ತು ನಮ್ಮ ಈ ಕನ್ನಡದ ನಾಡು ಭಾಷೆಯಲ್ಲಿ ಗುಂಡು ಬದನೆಕಾಯಿ ಸಣ್ಣ ಈರುಳ್ಳಿ ಗೊಜ್ಜು ಅಂತ ನಾವು ಹೇಳ್ಬೋದು. ಈ ಒಂದು ಖಾದ್ಯ ಏನಿದೆ, ಇದು ನಂಚ್ಕೊಳ್ಳೋದಕ್ಕೆ ಮಾಡುವಂಥ ಒಂದು ಗೊಜ್ಜು. ಈ ಗೊಜ್ಜನ್ನು ನೀವು ಅನ್ನದ ಜೊತೆನೂ ತಿನ್ಬೋದು, ಚಪಾತಿಗೂ ಹಾಕ್ಕೋಬೋದು, ದೋಸೆಗೂ ಹಾಕ್ಕೋಬೋದು. ಮಲ್ಟಿಪರ್ಪಸ್ ಆಗಿ ವಿಭಿನ್ನವಾಗಿ ನೀವು ಕಲಸಿ ತಿನ್ನಬಹುದಾದಂತಹ ಒಂದು ಅತ್ಯದ್ಭುತ ಖಾದ್ಯ. ಇದು ಆ್ಯಕ್ಚುಲಿ ಪಂಜಾಬಿ ಸ್ಟೈಲು. ಇದನ್ನು ನಮ್ಮ ನಾಡ ಶೈಲಿಯಲ್ಲಿ ನಿಮ್ಮೆದುರುಗಡೆ ಬಹಳ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಒಂದು ನೀರು ತೊಗೊಂಡಿದ್ದೀನಿ, ಒಂದು 2 ಬಟ್ಲು. ಅದಕ್ಕೆ ಒಂದು ಚೂರು ಅರಿಶಿಣದ ಪುಡಿ, ಒಂದು ಚೂರು ಉಪ್ಪನ್ನು ಹಾಕಿ ಒಂದು ಸಾರಿ ಹೀಗೆ ಕಲಸಿಕೊಳ್ಳಿ. ಇದು ನಾವು ಹೆಚ್ಚಿದ ಬದನೆಕಾಯನ್ನು ಹಾಕಿಕೊಳ್ಳಲಿಕ್ಕೆ. ಬದನೆಕಾಯನ್ನು ಹೀಗೆ ಕಟ್ ಮಾಡ್ಕೊಳ್ಳಿ, ದಪ್ಪ ಹೋಳು ಕಟ್ ಮಾಡ್ಕೊಳ್ಳಿ. ಎಳಸಾಗಿ ಚೆನ್ನಾಗಿದೆ, ದಪ್ಪ ಇದ್ದರೂ ಕೂಡ ಬದನೆಕಾಯಿ ಎಳಸಾಗಿದೆ. ಒಂದು 4 ಬದನೆಕಾಯನ್ನು ತೊಗೊಂಡಿದ್ದೀನಿ. ಒಂದು ಮಸಾಲೆಯನ್ನು ರೆಡಿ ಮಾಡಬೇಕು. ಒಂದು ಬಟ್ಟಲು ಮೊಸರನ್ನು ತೊಗೊಂಡಿದ್ದೀನಿ. ಇದೊಂದು 300 ml ಇದೆ. ಮೊಸರನ್ನು ಈ ಮಿಕ್ಸಿ ಜಾರ್ಗೆ ಹಾಕೋಣ. 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನು ಗರಂ ಮಸಾಲೆ, ಒಂದು 3 ಹಸಿಮೆಣಸಿನಕಾಯಿ, 1 ಇಂಚಿನಷ್ಟು ಶುಂಠಿ, 1 ಇಂಚಿನ ಚಕ್ಕೆ. ಆಗಲೇ ಹೇಳಿದೆ, ನಮ್ಮ ನಾಡ ಶೈಲಿಯಲ್ಲಿ ಹೇಗೆ ಇದನ್ನು ಕೆಲವು ಪರಿವರ್ತನೆಗಳನ್ನ ಮಾಡ್ತೀವಿ. ಇದು ಪೂರ್ತಿ ಪಂಜಾಬಿ ಸ್ಟೈಲ್ ಆಗಿರೋದ್ರಿಂದ ಪೂರ್ತಿ ಪಂಜಾಬಿ ಸ್ಟೈಲಲ್ಲಿ ಮಾಡ್ತಿಲ್ಲ. ಒಂದು ಅರ್ಧ ಭಾಗ ಪಂಜಾಬಿ, ಇನ್ನರ್ಧ ಭಾಗ ನಾಡ ಶೈಲಿ. ನಾಟಿ ಸ್ಟೈಲ್ ಅಂತ ಅಂದರೆ ಕೆಲವ್ರಿಗೆ ಬೇಜಾರಾಗುತ್ತೆ. ನಾಟಿ ಸ್ಟೈಲ್ ಅಂತ ಅಂದರೆ ನಮ್ಮ ನಾಡ ಶೈಲಿ ಅಂತ, ಹಳ್ಳಿ ಸೊಗಡಿನ ಒಂದು ಶೈಲಿ ಅಂತ. ಅದನ್ನು ಕೆಲವೊಂದು ಖಾದ್ಯಗಳಿಗೆ ಮಾತ್ರ ಆ ಪದವನ್ನು ಬಳಕೆ ಮಾಡೋ, ಅಥವಾ ಕೆಲವರು ತಿಳ್ಕೊಳ್ಳುವಂತಹ ರೀತಿ ಆ ಥರ ಆಗಿದೆ. ನಾಟಿ ಶೈಲಿ ಅಂತ ಅಂದರೆ ಹಳ್ಳಿ ಸೊಗಡಿನ ನಮ್ಮ ನಾಡ ಶೈಲಿಯ ಅಂತ ತಿಳ್ಕೋಬೇಕು. ಅದು ಒಂದು ಪದ ಅಷ್ಟೇ. ಅದು ಶಾಕಾಹಾರಿಗೋ ಸಸ್ಯಾಹಾರಿಗೋ ಸೀಮಿತವಾದ ಪದವಲ್ಲ. ಇದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾಟಿ ಸ್ಟೈಲ್ ಅಂದರೆ ನಮ್ಮ ನಾಡ ಶೈಲಿ, ಹಳ್ಳಿಯ ಸೊಗಡಿನ ಶೈಲಿ ಅಂತ ಹೇಳಿ. ನಾನೊಂದು ಸ್ವಲ್ಪ ಪರಿವರ್ತನೆ ಮಾಡ್ತೀನಿ ನಾಡ ಶೈಲಿಯಲ್ಲಿ ಮತ್ತು ಪಂಜಾಬಿ ಶೈಲಿಯಲ್ಲಿ ಅಂತ. ಕೆಲವು ಪಂಜಾಬಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಪಂಜಾಬಿ ಶೈಲಿಯಲ್ಲಿ ಒಣ ಕೊಬ್ಬರಿಯನ್ನು ಸುಟ್ಟು ಅದನ್ನು ಮಿಕ್ಸಿಗೆ ಹಾಕ್ತಾರೆ. ಆದರೆ ನಾನಿಲ್ಲಿ ಹಸಿ ತೆಂಗಿನಕಾಯನ್ನು ಒಂದು ಅರ್ಧ ಬಟ್ಟಲು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಚೂರು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 1.5 ಸ್ಪೂನ್ನಷ್ಟು ಗೋಡಂಬಿಯನ್ನು ಇದರೊಂದಿಗೆ ಬೆರೆಸ್ಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು. ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ಬದನೆಕಾಯಿ ಹೆಚ್ಕೊಂಡಿದ್ದು ತೋರಿಸಾಯಿತು, ಮಸಾಲೆಗಳನ್ನು ಏನೇನು ರುಬ್ಕೋಬೇಕು ಅಂತ ತೋರಿಸಾಯಿತು. ನೆಕ್ಸ್ಟು ಭಗವಂತನ ಹೆಸರಲ್ಲಿ ಎಂದಿನಂತೆ ಒಲೆಯನ್ನು ಹಚ್ಚಿಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನಂದಿನಿ ತುಪ್ಪ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಆಯಿಲ್ ಬೇಕಾದರೂ ಹಾಕ್ಕೊಳ್ಳಿ, ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನು ತುಪ್ಪವನ್ನು ಬಳಸಿದ್ದೇನೆ. ಇಲ್ಲಿಗೆ 1 ಸ್ಪೂನ್ನಷ್ಟು ಜೀರಿಗೆ ಹಾಕೋಣ. ಒಂದು 3-4 ಏಲಕ್ಕಿ, 1 ಇಂಚಿನ ಚಕ್ಕೆಯನ್ನು ತುಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕೋಣ. ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ 3 ಸಣ್ಣ ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೆ, ಆ ಈರುಳ್ಳಿಯನ್ನು ಇಲ್ಲಿ ಹಾಕೋಣ. ಕ್ಲೀನಾಗಿ ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಈರುಳ್ಳಿ ಬಾಡಲಿ.
ಹಸಿಯ ಸ್ಮೆಲ್ ಏನಿರುತ್ತೆ ಈರುಳ್ಳಿದು ಅದು ಹೋಗೋವರೆಗೂ ತುಪ್ಪದೊಂದಿಗೆ ಚೆನ್ನಾಗಿ ಬಾಡಬೇಕು. ಹೀಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು, ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಇಲ್ಲಿಗೆ ಒಂದು 3/4 ಟೀ ಚಮಚದಲ್ಲಿ ಚಿಲ್ಲಿ ಪೌಡ್ರು, ಅಷ್ಟೇ 3/4 ಸ್ಪೂನು ಧನಿಯಾ ಪೌಡ್ರು, ಅರ್ಧ ಸ್ಪೂನು ಗರಂ ಮಸಾಲೆ ಹಾಕಿ ಕ್ಲೀನಾಗಿ ಇದರಲ್ಲಿ ಮತ್ತೆ ಅದೆಲ್ಲ ಹುರ್ಕೋಬೇಕು. ಯಾವುದರಲ್ಲಿ? ಈರುಳ್ಳಿಯೊಂದಿಗೆ ಈ ಮಸಾಲೆಗಳು ಹುರಿದುಕೊಳ್ಳಬೇಕು. ಚಿಲ್ಲಿ ಪೌಡ್ರು ಎಣ್ಣೆಗೆ ಹಾಕೋದಕ್ಕಿಂತ ಮುಂಚೆ ಒಂದು ಥರ ಘಮ ಇರುತ್ತಲ್ವ, ಎಣ್ಣೆಗೆ ಹಾಕಿದ ಮೇಲೆ ಅದರ ಘಮನೇ ಬೇರೆ ಆಗುತ್ತೆ. ಧನಿಯಾನೂ ಅಷ್ಟೇ, ಗೊತ್ತಲ್ಲ ನಿಮಗೆ, ಹುರಿದಾಗ ಒಂದು ಥರ, ಹುರಿಯೋದಕ್ಕೆ ಮುಂಚೆ ಒಂದು ಥರ ಅಂತ. ಹಾಗೆ ಕ್ಲೀನಾಗಿ ಹುರ್ಕೊಂಡೆ. ಈರುಳ್ಳಿ ಎಷ್ಟು ತೊಗೊಂಡಿದ್ವೋ ಅಷ್ಟೇ ಟೊಮೆಟೊ ಹಾಕೋಣ. ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಟೊಮೆಟೊ ಎಲ್ಲ ಕ್ಲೀನಾಗಿ ಹೊಂದ್ಕೊಂಡ್ಬಿಡ್ಬೇಕು ಅದ್ರ ಜೊತೆ. ಹಾಕಿದ್ದು ತುಪ್ಪ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಹುರಿದು ತುಪ್ಪ ಎಲ್ಲ ವಾಪಸ್ ಬರ್ತಾಯಿದೆ. 1 ಬೌಲ್ ಸಣ್ಣ ಈರುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿನ ಇಲ್ಲಿ ಹಾಕೋಣ. ಒಂದು ಸಾರಿ ಇದನ್ನು ಮಿಕ್ಸ್ ಮಾಡೋಣ. ಹೀಗೆ ಅದು ಕೂಡ ಅದರ ಜೊತೆ ಕ್ಲೀನಾಗಿ ಫ್ರೈ ಆಗಲಿ. ಬದನೆಕಾಯನ್ನು ಕೂಡ ಇಲ್ಲಿ ಬೆರೆಸಿ ಬಿಡೋಣ. ಬಾಣಲೆಗೆ ಹಾಕೋಣ, ಕಡಾಯಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಮೇಲೆ ಹಾಕಿ, ಹೀಗೆ ಈ ಬದನೆಕಾಯಿ, ಸಣ್ಣ ಈರುಳ್ಳಿ, ಟೊಮೆಟೊ, ಮಸಾಲೆ ಎಲ್ಲ ಏನು ಹಾಕಿದ್ವಿ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮಸಾಲೆ, ಬದನೆಕಾಯಿ, ಸಣ್ಣ ಈರುಳ್ಳಿ ಎಲ್ಲ ಏನಿದೆ ಅದೆಲ್ಲ ಸ್ವಲ್ಪ ಪಕ್ವವಾಗಲಿ. ಅದಕ್ಕೆ ಒಂದು ಅರ್ಧ ಬೌಲು ನೀರು ಹಾಕಿ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ 5 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಟ್ಬಿಡಬೇಕು. ಮುಚ್ಚಿ ಇಡಿ ಸ್ವಲ್ಪ. ಏಕೆಂದರೆ ಬದನೆಕಾಯಿ ಬೇಯಬೇಕು, ಸಣ್ಣ ಈರುಳ್ಳಿ ಬೇಯಬೇಕು, ಆ ಮಸಾಲೆಗಳೆಲ್ಲ ಮತ್ತೆ ಚೆನ್ನಾಗಿ ಬೆಂದು ಆ ಬದನೆಕಾಯಿ ಈರುಳ್ಳಿ ಜೊತೆ ಸೇರ್ಕೋಬೇಕು. ಹಾಗಾಗಿ ಒಂದು 5 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಟ್ಟು ಬಿಡಿ. ನೋಡಿ, 5 ನಿಮಿಷ ಆಯಿತು. ಬದನೆಕಾಯಿ ಕೂಡ ಬೆಂದಿದೆ. ಈ ಗುಂಡು ಬದನೆಕಾಯಿ ಇದೆಯಲ್ಲ ಅದು ಬೇಗ ಬೇಯುತ್ತೆ. ರುಬ್ಕೊಂಡಿದ್ವಲ್ಲ ಮಸಾಲೆ, ಮೊಸರು, ಚಕ್ಕೆ, ಹಸಿಮೆಣಸಿನ್ಕಾಯಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಶುಂಠಿ ಎಲ್ಲ ಇದೆಯಲ್ಲ, ಈ ಮಸಾಲೆಯನ್ನು ಇಲ್ಲಿ ಬೆರೆಸಿ ಬಿಡೋಣ. ಪೂರ್ಣವಾಗಿ ಮಸಾಲೆನ ಇಲ್ಲಿ ಹಾಕಿಕೊಳ್ಳೋಣ. ಮಸಾಲೆ ಹಾಕಿದ ನಂತರ ಕ್ಲೀನಾಗಿ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬರಲಿ. ಬೇಕಾದರೆ ಸ್ವಲ್ಪ ಹೊತ್ತು ಮುಚ್ಚಿಡಿ. ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ಟೆ. ನೋಡಿ, ತುಪ್ಪ ಎಲ್ಲ ಹೇಗೆ ಸೈಡಲ್ಲಿ ಬಿಟ್ಕೊಂಬರ್ತಿದೆ. ನೀವು ಬೇಕಾದರೆ ಇದಕ್ಕೆ ಬಟಾಣಿಯನ್ನು ಕೂಡ ಬೆರೆಸ್ಕೋಬೋದು. ತುಂಬ ರಾಡಿ ಆಗುತ್ತೆ ಅಂತ ಹೇಳಿ, ಏಕೆಂದರೆ ಸಣ್ಣ ಈರುಳ್ಳಿ ಇದೆ, ಗುಂಡು ಬದನೆಕಾಯಿ ಇದೆ, ಹಾಗಾಗಿ ನಾನು ಬಟಾಣಿಯನ್ನು ಹಾಕಲಿಲ್ಲ. ಉದ್ದೇಶ ಅದೇ, ಮರ್ತಿಲ್ಲ. ಆಯಿತಾ? ತುಂಬ ರಾಡಿ ಆಗ್ಬಿಡುತ್ತೆ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇನ್ನೇನು ಕಡೆಯ ಹಂತಕ್ಕೆ ಬಂದಿದ್ದೇವೆ. ಒಂದು 5-6 ಎಸಳು ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಕಸೂರಿ ಮೇಥಿ ಒಂದು ಸಾರಿ ಹೀಗೆ ಮಾಡಿ ಹೀಗೆ ಬೆರೆಸಿ, ಒಂದು ಚೂರು ಇಂಗು ಒಂದು ಸಾರಿ ಮಿಕ್ಸ್ ಮಾಡಿ ಒಲೆಯನ್ನು ಬಂದ್ ಮಾಡಿಬಿಡೋಣ. ನಾನಾಗಲೇ ಹೇಳಿದೆ, ಪಂಜಾಬಿ ಮತ್ತು ನಮ್ಮ ನಾಡ ಶೈಲಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ ಅಂತ ಹೇಳಿ. ಇದು ಬೈಗನ್ ಮಸಾಲ ಪಂಜಾಬಿ ಸ್ಟೈಲಲ್ಲಿ, ಕನ್ನಡದಲ್ಲಿ ಬದನೆಕಾಯಿ ಸಣ್ಣ ಈರುಳ್ಳಿ ಗೊಜ್ಜು ಅಂತ. ಇದೆಲ್ಲವೂ ನಾಡ ಶೈಲಿಯ ಘಮವನ್ನು ಅದರೊಂದಿಗೆ ಬೆರೆಸೋದು ಹೇಗೆ, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಂಗು, ಈ ಥರದ್ದೆಲ್ಲ ಹಾಕಿದ್ದೀವಿ. ಹಾಗೆ ಅರಿಶಿನ ಪುಡಿ, ಇವೆಲ್ಲ ಏನಾಗುತ್ತೆ, ನಮ್ಮ ನಾಡ ಶೈಲಿಯ ಒಂದು ಸೊಗಡನ್ನು ಇದರಲ್ಲಿ ತುಂಬುವಂತಹ ಒಂದು ಪ್ರಯತ್ನ. ಬನ್ನಿ ಸ್ನೇಹಿತರೆ, ಹೇಗೆ ಬಂದಿದೆ ನೋಡೋಣ. ಬದನೆಕಾಯಿ ಸಣ್ಣ ಈರುಳ್ಳಿ ಗೊಜ್ಜು
ಬದನೆಕಾಯಿ ಸಣ್ಣೀರುಳ್ಳಿ ಗೊಜ್ಜು ಬೈಗನ್ ಮಸಾಲ ಚೆನ್ನಾಗಿ ಬಂದಿದೆ. ಹೇಗಿದೆ ಅಂತ ಆಹಾ ನೋಡೋಣ ಒಂದು ಸರಿ. ಬಿಸಿ ಇದೆ, ಅನ್ನದ ಜೊತೆ ಕಲಸಿ ಆಹಾ ಸ್ನೇಹಿತರೆ, ಸಾರ್ಥಕ. ಆಹಾ ಏನು ಅದ್ಭುತವಾದ ಬದನೆಕಾಯಿ ಸಣ್ಣೀರುಳ್ಳಿ ಗೊಜ್ಜು ಅಥವಾ ಬೈಗನ್ ಮಸಾಲ. ಪಂಜಾಬಿ ಮತ್ತು ನಮ್ಮ ನಾಡ ಶೈಲಿಯ ಮಿಶ್ರಣದೊಂದಿಗೆ ಬಹಳ ಅದ್ಭುತವಾಗಿ ಬಂದಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಅನ್ನದ ಜೊತೆ ಚಪಾತಿಗೆ, ನೀವು ರೊಟ್ಟಿಗಳಿಗೆ, ತಂಡೂರಿ ರೊಟ್ಟಿಗೆ, ರುಮಾಲಿ ರೊಟ್ಟಿಗೆ, ಯಾವುದಕ್ಕೆ ಬೇಕಾದರೂ ಜೊತೆಲಿ ತಿನ್ನಿ, ಭಾಳ ಕ್ಲಾಸಾಗಿರುತ್ತೆ. ನಾನು ಉಪ್ಪು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೆ. ನಿಮಗೇನಾದರೂ ಅನ್ನಕ್ಕೆ ಉಪ್ಪು ಬೇಕಾದರೆ ಒಂದು ಚೂರು ಮೇಲೆ ಹಾಗೇ ಸ್ಪ್ರಿಂಕಲ್ ಮಾಡಿಕೊಂಡು ಕಲಸ್ಕೊಂಡು ತಿಂದರೆ ನಿಮಗೆ ಇನ್ನೂ ಅತ್ಯುತ್ತಮವಾದ ರುಚಿ ನಾಲಿಗೆಗಳಿಗೆ ಹೋಗುತ್ತೆ. ನಮಗೆ ತಿಳಿದ ಲೆಕ್ಕದಲ್ಲಿ ಒಂದೊಂದು ಸಣ್ಣ ವ್ಯತ್ಯಾಸಗಳು, ಆವಿಷ್ಕಾರಗಳೊಂದಿಗೆ ಕೆಲವು ಖಾದ್ಯಗಳನ್ನು ನಿಮ್ಮ ಎದುರುಗಡೆ ಮಾಡಿ ತೋರಿಸ್ತಾ ಹೋಗ್ತಿದ್ದೀನಿ. ನಿಮ್ಮ ಆಶೀರ್ವಾದ ಹೀಗೇ ಇರಲಿ. ನಿಮ್ಮ ಮನೆಯ ಯಾವುದೇ ಊಟೋಪಚಾರದ ವ್ಯವಸ್ಥೆಗಳಿಗೆ ದಯಮಾಡಿ ಈ ಶ್ರೀ ಕೇಟರರ್ಸ್ನ ಮರಿಬೇಡಿ. 25 ವರ್ಷಗಳ ಸಾರ್ಥಕ ಸೇವೆಯೊಂದಿಗೆ ಗ್ರಾಹಕ ದೇವರುಗಳ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಹೀಗೆ ನಿಮ್ಮ ಸಹಕಾರ, ಸಪೋರ್ಟ್ ಇರಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮತ್ತೊಂದು ಒಳ್ಳೆಯ ಖಾದ್ಯದೊಂದಿಗೆ ನಿಮ್ಮ ಎದುರುಗಡೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಹೋಗಿದ್ದು ಬರ್ತೀನಿ.